ನಮಸ್ಕಾರ ಗೆಳೆಯರೇ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 22 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ನ್ಯೂಸ್ ಪೇಪರ್ಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಹೆಚ್ಚಿನ ಮಾಹಿತಿಯನ್ನು ಕೂಡ ಬೇರೆ ಸೋರ್ಸಸ್ಗಳಿಂದ ತೆಗೆದುಕೊಳ್ಳಲಾಗಿದೆ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಉತ್ತರವನ್ನು ತಿಳ್ಕೋಣ. ಗೆಲಿಲಿಯೋ ಒಬ್ಬ ಇಟಾಲಿಯನ್ ಖಗೋಳ ಶಾಸ್ತ್ರಜ್ಞನಾಗಿದ್ದು, ಈ ಕೆಳಗಿನಲ್ಲಿ ಯಾವುದನ್ನು ಕಂಡುಹಿಡಿದಿದ್ದಾನೆ ಅಂತ ಪ್ರಶ್ನೆ ಇದೆ. ದೂರದರ್ಶಕವನ್ನು ಅಭಿವೃದ್ಧಿಪಡಿಸಿದನು, ಗುರುಗ್ರಹದ 4 ಉಪಗ್ರಹಗಳನ್ನು ಕಂಡುಹಿಡಿದನು, ಲೋಲಕದ ಚಲನೆಯು ನಿಯಮಿತ ಸಮಯದ ಮಾಪನವನ್ನು ಉತ್ಪಾದಿಸುತ್ತದೆ ಅಂತ ಕಂಡುಹಿಡಿದ, ಅಥವಾ ಮೇಲಿನ ಎಲ್ಲವೂ ಅಂತ ಆಪ್ಷನ್ಗಳಲ್ಲಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಈ 3 ರೀತಿಯಾದಂತಹ ಅನ್ವೇಷಣೆಗಳನ್ನು ಗೆಲಿಲಿಯೋ ಮಾಡಿದ್ದ. ಮುಖ್ಯವಾಗಿ ಗುರುಗ್ರಹದ 4 ಪ್ರಮುಖವಾದಂತಹ ಉಪಗ್ರಹಗಳಾದಂತಹ ಅಯೋ, ಯುರೋಪ್, ಗ್ಯಾನಿಮೇಡ್, ಕ್ಯಾಲಿಸ್ಟೋಗಳನ್ನು ದೂರದರ್ಶಕವನ್ನು ಅನ್ವೇಷಿಸುವುದರ ಮೂಲಕ ಪತ್ತೆ ಹಚ್ಚಿದ್ದ. ಸೊ ಲೋಲಕ ಅಥವಾ ಪೆಂಡುಲಮ್ನ ಗಡಿಯಾರವನ್ನು ಕೂಡ ನಿರ್ಮಾಣ ಮಾಡಿದ. ಅದಷ್ಟೇ ಅಲ್ಲದೆ ಈ ಮಿಲಿಟರಿ ಕಂಪಾಸ್ ಆಗಿರಬಹುದು, ಉಷ್ಣತಾ ಮಾಪಕವಾದಂತಹ ಥರ್ಮಾಮೀಟರನ್ನು ಕೂಡ ಗೆಲಿಲಿಯೋ ಕಂಡುಹಿಡಿದಿದ್ದ. ಸೊ ಮೇಲಿನ ಎಲ್ಲವುಗಳು ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ಸರಿಯಾದ ಉತ್ತರವನ್ನು ನೀಡಿದವರು ಬಾಂಧವ್ಯ ಕೃಷ್ಣ ಅವರು ನೀಡಿದ್ದಾರೆ. ಟೆಲಿಸ್ಕೋಪ್ ಅಂತ ಅದರ ಡೇಟನ್ನು ಕೂಡ ಹಾಕಿದ್ದಾರೆ. 4 ಸ್ಯಾಟಲೈಟ್ಗಳು ಅಂತ ಹೇಳಿದ್ದಾರೆ. ಗ್ಯಾನಿಮೇಡ್ ದ ಲಾರ್ಜೆಸ್ಟ್ ಸ್ಯಾಟಲೈಟ್ ಸರಿಯಾದ ಉತ್ತರ. ಈ 4 ಉಪಗ್ರಹಗಳಲ್ಲಿ ಗ್ಯಾನಿಮೇಡ್ ಅತ್ಯಂತ ದೊಡ್ಡದಾದಂಥ ಉಪಗ್ರಹವಾಗಿದೆ. ಸೊ ಕಂಗ್ರ್ಯಾಚುಲೇಷನ್ ನಿಮಗೆ. ಸೂರ್ಯಗೌಡ ಇವರು ಕೂಡ ಆಪ್ಷನ್ ಡಿ ಅಂತ ಹೇಳಿದ್ದಾರೆ. ಮತ್ತು ಚಂದ್ರಕಲಾ ವರದರಾಜು ಅವರು, ಅನುಪಮ ಅವರು, ಮೂರ್ತಿ ಪ್ರಸಾದ್ ಅವರು, ವಿನೋದ್ ವಿನೋ ಅವರು ಕೂಡ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇಲ್ಲಿ ಬಾಂಧವ್ಯ ಕೃಷ್ಣ ಅವರು ಒಂದು ಸಜೆಷನ್ ಹೇಳಿದ್ದಾರೆ. ಸರ್, ಯು ಕ್ಯಾನ್ ಗಿವ್ ಕ್ವಶನ್ ಫ್ರಮ್ ಎಸ್ಟರ್ಡೇ ಕರೆಂಟ್ ಅಫೇರ್ಸ್, ದೆನ್ ಇಟ್ ವಿಲ್ ಬಿ ಬೆನಿಫಿಟ್ ಟು ಅಸ್ ಅಂತ, ರಿಕಾಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿನ್ನೆಯ ಪ್ರಶ್ನೆಗಳನ್ನು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತದೆ. ಸೊ ಅಲ್ಲಿಂದ ನೀವು ರಿವೈಸ್ ಮಾಡ್ಕೋಬಹುದು. ಇನ್ನು ಇವತ್ತಿನ ಜಿಕೆಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಸಾರ್ಕ್ ಗ್ರೂಪಿಂಗ್ಸ್ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಇದರ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಸಾರ್ಕ್ ಕಾರ್ಯಕ್ರಮದ ಅನುಷ್ಠಾನವನ್ನು ಮಾಡಲು ಸಂಘಟಿಸಲು ಖಾಯಂ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ವೇರ್ ಈಸ್ ದ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಟು ಕೋಆರ್ಡಿನೇಟ್ ದ ಇಂಪ್ಲಿಮೆಂಟೇಷನ್ ಆಫ್ ಸಾರ್ಕ್ ಪ್ರೋಗ್ರಾಮ್ is located at ಅಂತ. ಆಪ್ಷನ್ ಎ ಢಾಕಾ, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ಕಠ್ಮಂಡು, ಆಪ್ಷನ್ ಡಿ ಕೊಲಂಬೋ ಅಂತ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಸಾರ್ಕ್ ಬಗ್ಗೆ ಕೂಡ ನಾಳಿನ ಡಿಸ್ಕಷನ್ನಲ್ಲಿ ಪೂರ್ತಿಯಾಗಿ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಣ. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ನಮ್ಮ ಅಮೋಘ ವರ್ಷ ಅಕಾಡೆಮಿಯಲ್ಲಿ ಹೊಸದಾದಂತಹ PSI ಮತ್ತು PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ, ಸೀರಿಯಸ್ ಅಸ್ಪಿರೆಂಟ್ಸ್ಗಳಿಗೆ ಈ ವಿಷಯವನ್ನು ಕನ್ವೆ ಮಾಡಿ. ಈ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ತಿಳಿಸಲಾದಂಥ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕ ಮಾಡಿ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ಕಂಟೆಂಟನ್ನು ಶೇರ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ನಮ್ಮಿಂದ ಅಪ್ಲೋಡ್ ಆಗುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಪಡಿಬೋದು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ನೋಡೋಣ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ವಿಶ್ವದ ಅತ್ಯಂತ ಹೆಚ್ಚು ಪವರ್ಫುಲ್ ಆದಂತಹ ಪಾಸ್ಪೋರ್ಟ್ ಯಾವುದು ಅಂತ ಈ ಒಂದು ರ್ಯಾಂಕಿಂಗನ್ನು ನೀಡುವ ಮೂಲಕ ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತೆ. ಸೊ ಈ 2022ರ ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಭಾರತಕ್ಕೆ ಎಷ್ಟನೇ ರ್ಯಾಂಕ್ ದೊರೆತಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 85ನೇ, 86, 87, 89 ಅಂತ ಇದೆ. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳಲು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಇಮಿಗ್ರೇಷನ್ ಕನ್ಸಲ್ಟೆನ್ಸಿ ಸಂಸ್ಥೆ ಹೆನ್ಲಿ ಆ್ಯಂಡ್ ಪಾಸ್ಪೋರ್ಟ್ ಸಂಸ್ಥೆಯಿಂದ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸನ್ನು, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವನ್ನು 2022ರ ವರದಿಯನ್ನು ಪ್ರಕಟಿಸಲಾಗಿದೆ. ಸೊ ಇದರ ಪ್ರಕಾರ 199 ದೇಶಗಳ ಒಂದು ಸರ್ವೆ ಮಾಡಿದ್ದರ ಪ್ರಕಾರ, ಡೇಟಾಗಳ ಪ್ರಕಾರ ಭಾರತಕ್ಕೆ 87ನೇ ಸ್ಥಾನವನ್ನು ಈ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ
ನೀಡಲಾಗಿದೆ. ಸಾಕಷ್ಟು ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗನ್ನು ನೀಡಲಾಗ್ತಾ ಇದ್ದು 199 ದೇಶಗಳ ಪೈಕಿ ಜಪಾನ್ ಪಾಸ್ಪೋರ್ಟ್ ಏನಿದೆ 193 ದೇಶಗಳಿಗೆ ಸುಗಮವಾಗಿ ಪ್ರಯಾಣ ಬೆಳೆಸುವಂತಹ ಆಕ್ಸೆಸಿಬಿಲಿಟಿಯನ್ನು ಹೊಂದಿದ್ದು ಈ ಒಂದು ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದದ್ದು ಜಪಾನ್ ದೇಶ. ಸೊ ಅದೇ ರೀತಿ ಭಾರತದ ವಿಷಯಕ್ಕೆ ಬಂದಾಗ ಭಾರತದೊಂದಿಗೆ ಮೌರಿಷಿಯಸ್ ಮತ್ತು ತಜಿಕಿಸ್ತಾನ ಈ 87ನೇ ರ್ಯಾಂಕನ್ನು ಶೇರ್ ಮಾಡ್ತಾ ಇವೆ. ಭಾರತ ಮೌರಿಷಿಯಸ್ ತಜಿಕಿಸ್ತಾನಕ್ಕೆ ಈ 199 ದೇಶಗಳಲ್ಲಿ 67 ದೇಶಗಳಿಗೆ ವಿತೌಟ್ ವೀಸಾ ಪ್ರಯಾಣ ಬೆಳೆಸುವಂತಹ ಅವಕಾಶವನ್ನು ನೀಡಲಾಗುತ್ತೆ. ಸಪೋಸ್ ನೀವು ಭಾರತದ ಪಾಸ್ಪೋರ್ಟನ್ನು ಹೊಂದಿದ್ದರೆ ಈ 67 ದೇಶಗಳ ಲಿಸ್ಟ್ ಮಾಡಲಾದಂತಹ 67 ದೇಶಗಳಿಗೆ ವೀಸಾ ರಹಿತವಾದಂತಹ ಒಂದು ಪ್ರಯಾಣವನ್ನು ಬೆಳೆಸಲು ಅವಕಾಶ ಮಾಡಿಕೊಡಲಾಗುತ್ತೆ. ಸೊ ಅದೇ ರೀತಿ ಜಪಾನ್ಗೆ 199 ದೇಶಗಳ ಪೈಕಿ 193 ದೇಶಗಳಿಗೆ ಸುಗಮವಾಗಿ ಪ್ರಯಾಣ ಮಾಡುವಂತಹ ಅವಕಾಶವನ್ನು ನೀಡಲಾಗುತ್ತೆ. ಸೊ ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ಲಾಸ್ಟ್ ರ್ಯಾಂಕ್ ಬಂದಿದ್ದು ಇದು ಕೇವಲ 29 ದೇಶಗಳಿಗೆ ಪ್ರಯಾಣ ಮಾಡುವಂತಹ ಅವಕಾಶವನ್ನು ಅಫ್ಘಾನಿಸ್ತಾನದ ಪಾಸ್ಪೋರ್ಟ್ ಹೊಂದಿದೆ. ಸುಮಾರು 17 ವರ್ಷಗಳ ಡೇಟಾಗಳನ್ನು ಬಳಸಿಕೊಂಡು ಈ ರ್ಯಾಂಕಿಂಗ್ಗಳನ್ನು ನಿರ್ಧರಿಸಲಾಗುತ್ತೆ. ಸೊ ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ನ್ಯೂಸ್ನಲ್ಲಿ ಇದ್ದದರಿಂದ ಇದರ ಕುರಿತಾದಂತಹ ಇನ್ನಷ್ಟು ಮಾಹಿತಿಯನ್ನು ನ್ಯೂಸ್ನಲ್ಲಿ ಕೊಡದೇ ಇರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಮುಖ್ಯವಾಗಿ ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಇದರ ಒಂದು ರ್ಯಾಂಕಿಂಗ್ಗಳ ಪ್ರಕಾರ ಏನು ಡಿಸೈಡ್ ಆಗುತ್ತೆ ಅಂತಂದರೆ ನಂಬರ್ ಆಫ್ ಡೆಸ್ಟಿನೇಷನ್ಸ್ ನಾವು ಪ್ರಯಾಣ ಬೆಳೆಸಬೇಕೆಂದಿರುವಂತಹ ದೇಶಗಳ ಒಂದು ಟಾರ್ಗೆಟ್ ಅಥವಾ ಡೆಸ್ಟಿನೇಷನ್ ಏನಿದೆ ಅವುಗಳನ್ನು ವಿತೌಟ್ ಪ್ರಯರ್ ವೀಸಾಗಳ ಒಂದು ಅವಶ್ಯಕತೆ ಇಲ್ಲದೆ ಆ ದೇಶಗಳಿಗೆ ಪ್ರಯಾಣ ಬೆಳೆಸಬಹುದು. ಸೊ ಇದನ್ನು ಪ್ರಥಮ ಬಾರಿಗೆ 2006ರಲ್ಲಿ ಈ ಒಂದು ಇಂಡೆಕ್ಸನ್ನು ಸ್ಟಾರ್ಟ್ ಮಾಡಲಾಗಿತ್ತು. 199 ದೇಶಗಳ ಒಂದು ಡೇಟಾಗಳನ್ನು ಕನ್ಸಿಡರ್ ಮಾಡಿ ಅನಾಲಿಸಿಸ್ ಮಾಡಿ. ಸೊ ಈ ಡೇಟಾ ಎಲ್ಲಿಂದ ಬರುತ್ತೆ ಅಂತಂದರೆ ಒಂದು ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತ ಈ ಒಂದು ಸಂಸ್ಥೆ IATA ಅಂತ. ಇದರಿಂದ ಜಗತ್ತಿನಾದ್ಯಂತ ಅತ್ಯಂತ ದೊಡ್ಡದಾದಂತಹ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಅಕ್ಯುರೇಟ್ ನಿಖರವಾದಂತಹ ಒಂದು ಡೇಟಾಬೇಸನ್ನು ಈ ಟ್ರಾವೆಲ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಾಗಿರುತ್ತೆ. ಸೊ ಆ ಒಂದು ಡೇಟಾಗಳ ಆಧಾರದ ಮೇಲೆ ಈ ರ್ಯಾಂಕಿಂಗ್ಗಳನ್ನು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸನ್ನು ರಿಲೀಸ್ ಮಾಡಲಾಗುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದವರು ಡಾಕ್ಟರ್ ಕ್ರಿಶ್ಚಿಯನ್ H. ಕೆಲಿನ್ ಅಂತ. ಇವರು ಈಸ್ ಅ ಚೇರ್ಮನ್ ಆಫ್ ಹೆನ್ಲಿ ಆ್ಯಂಡ್ ಪಾರ್ಟ್ನರ್ಸ್. ಈ ಸಂಸ್ಥೆಯಿಂದ ಈ ರಿಪೋರ್ಟನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಇದರಲ್ಲಿ ಭಾರತಕ್ಕೆ 87ನೇ ರ್ಯಾಂಕನ್ನು ನೀಡಲಾಗಿದೆ. 2022ರ ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ ಆಪ್ಷನ್ ಸಿ 87ನೇ ಸ್ಥಾನವನ್ನು ನೀಡಲಾಗಿದೆ. ಇದು 67 ದೇಶಗಳಿಗೆ ವೀಸಾ ರಹಿತವಾದಂತಹ ಪ್ರಯಾಣವನ್ನು ಬೆಳೆಸಲು ಭಾರತದ ಪಾಸ್ಪೋರ್ಟನ್ನು ಹೊಂದಿದಂತಹ ವ್ಯಕ್ತಿಗೆ ನೀಡಲಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ 15ನೇ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನಮ್ಮ ಭಾರತದ 15ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಇವರು ಒಡಿಶಾದ ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತ ಪ್ರಶ್ನೆ ಇದೆ. 15th ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮು ಬಿಲಾಂಗ್ಸ್ ಟು ವಿಚ್ ಟ್ರೈಬ್ ಆಫ್ ಒಡಿಶಾ? ಆಪ್ಷನ್ ಎ ಗೋಂಡ್, ಆಪ್ಷನ್ ಬಿ ಸಂತಾಲ್, ಆಪ್ಷನ್ ಸಿ ನಾಗಾ, ಆಪ್ಷನ್ ಡಿ ಚಕ್ಮಾ ಅಂತ. ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ರಿಲೇಟ್ ಆದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಭಾರತದ 15ನೇ ರಾಷ್ಟ್ರಪತಿಯಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನವನ್ನು ಪ್ರವೇಶಿಸುತ್ತಾ ಇದ್ದಾರೆ. ಜುಲೈ 25ರಂದು ನಡೆಯುವಂತಹ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಿಂದ ಭಾರತದ ರಾಷ್ಟ್ರಪತಿ ಭವನವನ್ನು ಭಾರತದ 15ನೇ ರಾಷ್ಟ್ರಪತಿ ಮತ್ತು 2ನೇ ಮಹಿಳಾ ರಾಷ್ಟ್ರಪತಿಯಾಗಿ ಇವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಈಗ ಸದ್ಯಕ್ಕೆ ಹಾಲಿ ರಾಷ್ಟ್ರಪತಿಯಾದಂತಹ ರಾಮನಾಥ್ ಕೋವಿಂದ್ ಅವರ ಅವಧಿ 25 ಜುಲೈಗೆ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ಒಂದು ದಿನ ನಮ್ಮ ಭಾರತದ 15ನೇ ರಾಷ್ಟ್ರಪತಿಯಾಗಿ ಶ್ರೀಮತಿ ಮುರ್ಮು ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೊ ಇವರಿಗೆ ಈ ಒಂದು ಗಳಿಸಿದಂತಹ ಮತಗಳನ್ನು ನೋಡೋದಾದರೆ, ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗಳಿಸಿದಂತಹ ಮತಗಳನ್ನು ನೋಡೋದಾದರೆ ಇವರಿಗೆ 6,76,803 ಮತಗಳು ದ್ರೌಪದಿ ಮುರ್ಮು ಅವರಿಗೆ ಲಭಿಸಿದ್ದು, ಅವರ ವಿರೋಧಿಯಾದಂತಹ ಯಶವಂತ್ ಸಿನ್ಹಾ ಅವರಿಗೆ 3,80,117 ಅಂದರೆ 36%
ವೋಟ್ಗಳು ಲಭಿಸಿವೆ. ಸೊ ಇವರು ರಾಷ್ಟ್ರಪತಿ ಹುದ್ದೆಗೆ ಏರುವಂತಹ ಮೊದಲ ಆದಿವಾಸಿ ಮಹಿಳೆಯಾಗಿದ್ದು, ಸಂತಾಲ್ ಅನ್ನುವ ಒಡಿಶಾದ ಬುಡಕಟ್ಟು ಜನಾಂಗಕ್ಕೆ ಇವರು ಮೂಲತಃ ಸೇರಿದವರಾಗಿದ್ದಾರೆ. ಇವರು ಸ್ವಾತಂತ್ರ್ಯಾನಂತರ ಜನಿಸಿದಂತಹ ರಾಷ್ಟ್ರಪತಿ ಹುದ್ದೆಗೆ ಏರುವಂತಹ ಮೊದಲಿಗರಾಗಿದ್ದಾರೆ. ಅಷ್ಟೇ ಅಲ್ಲದೆ 64 ವರ್ಷದ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಹುದ್ದೆಗೆ ಏರುವಂತಹ ಪೈಕಿ ಅತ್ಯಂತ ಕಿರಿಯ ವಯಸ್ಸಿನವರಾಗಿದ್ದಾರೆ ಅಂತ ಕೂಡ ನ್ಯೂಸ್ನಲ್ಲಿದೆ. ಇನ್ನು ಆರ್ಟಿಕಲ್ಗಿಂತ ಮುಂಚೆ ಡಿಸ್ಕಸ್ ಮಾಡಲಾದಂತಹ ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಭಾರತದ 15ನೇ ರಾಷ್ಟ್ರಪತಿಯಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಒಡಿಶಾದ ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತಂದ್ರೆ ಆಪ್ಷನ್ ಬಿ, ಸಂತಾಲ್ ಕಮ್ಯುನಿಟಿ ಅಥವಾ ಸಂತಾಲ್ ಶೆಡ್ಯೂಲ್ ಟ್ರೈಬ್ಗೆ ಸೇರಿದಂತಹ ದ್ರೌಪದಿ ಮುರ್ಮು ಅವರನ್ನ ಭಾರತದ 15ನೇ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ರಿಲೇಟ್ ಆದಂತಹ ಪ್ರಶ್ನೆ. ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲಿ ಪ್ರಮಾಣ ವಚನವನ್ನ ಯಾರು ಬೋಧಿಸುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳ್ಕೋಣ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಜಸ್ಟಿಸ್ ಲೋಧಾ ಅಥವಾ ನ್ಯಾಯಮೂರ್ತಿ ಲೋಧಾ ಅವರ ಒಂದು ಕಮಿಟಿಯನ್ನ ರೀಸೆಂಟ್ ಆಗಿ ನ್ಯೂಸ್ನಲ್ಲಿತ್ತು. ಸೊ ಇದು ಯಾವ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ನ್ಯಾಯಮೂರ್ತಿ ಲೋಧಾ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ GST, ಆಪ್ಷನ್ ಡಿ ಶಿಕ್ಷಣ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಈ ಆರ್ಟಿಕಲ್ BCCI ಅಥವಾ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಬಗ್ಗೆ ಇದೆ. 2013ರ ಒಂದು IPL ಸ್ಪಾಟ್ ಫಿಕ್ಸಿಂಗ್ ಅಥವಾ ಬೆಟ್ಟಿಂಗ್ಗಳ ಪ್ರಕರಣದ ನಂತರ ಸುಪ್ರೀಂ ಕೋರ್ಟ್ನಿಂದ ಜಸ್ಟಿಸ್ ಲೋಧಾ ಕಮಿಟಿಯನ್ನು ನೇಮಿಸಲಾಗಿತ್ತು. ಸೊ ಇದರ ಶಿಫಾರಸಿನ ಪ್ರಕಾರ BCCIನಲ್ಲಿ ಅಧಿಕಾರವನ್ನು ಹೊಂದಿದಂತಹ ವ್ಯಕ್ತಿ 6 ವರ್ಷಗಳ ಒಂದು ಕಾರ್ಯಾವಧಿಯ ನಂತರ 3 ವರ್ಷಗಳ ಕೂಲಿಂಗ್ ಆಫ್ ಪೀರಿಯಡ್ ಅನ್ನ ಪಡಿಬೇಕು, ಅಂದರೆ ಅವರ ಒಂದು ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡಬಾರ್ದು ಅಂತ ಶಿಫಾರಸನ್ನ ಮಾಡಿತ್ತು. ಸೊ ಈ ಒಂದು ಶಿಫಾರಸಿಗೆ ವಿರುದ್ಧವಾಗಿ ಸದ್ಯಕ್ಕೆ BCCIನ ಅಧ್ಯಕ್ಷರಾದಂತಹ ಸೌರವ್ ಗಂಗೂಲಿ ಮತ್ತೆ ಕಾರ್ಯದರ್ಶಿಯಾದಂತಹ ಜೈ ಶಾ ಅವರು ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಮತ್ತೆ ಈ ಕೂಲಿಂಗ್ ಆಫ್ ಪೀರಿಯಡ್ ಅನ್ನ ಕೈ ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ತರುವುದರ ಮೂಲಕ ಈ ರೀತಿಯಾದಂತಹ ಅಮೆಂಡ್ಮೆಂಟ್ ಅನ್ನ ಮಾಡಬೇಕು ಅಂತ ಕೋರ್ಟ್ಗೆ ಒಂದು ಅಪೀಲ್ ಅನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಆಕ್ಷೇಪವನ್ನ ಎತ್ತಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ, BJP ಲೀಡರ್ ಆದಂತಹ ಸುಬ್ರಹ್ಮಣ್ಯ ಸ್ವಾಮಿ ಅವರು ಈ ರೀತಿಯಾದಂತಹ ಒಂದು ಮನವಿಯನ್ನ ಸ್ವೀಕರಿಸಿದರೆ ಸುಪ್ರೀಂ ಕೋರ್ಟ್ 2018ರಲ್ಲಿ ನೀಡಿದಂತಹ ತೀರ್ಪು ನಿರರ್ಥಕವಾಗುತ್ತದೆ ಅಂತ ಒಂದು 28 ಪುಟಗಳ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಈ ಕೂಲಿಂಗ್ ಆಫ್ ಪೀರಿಯಡ್ ಅನ್ನುವ ಒಂದು ನೀತಿಯ ಪ್ರಕಾರ ಸದ್ಯಕ್ಕೆ ಅಧ್ಯಕ್ಷರಾಗಿರುವಂತಹ BCCIನ ಅಧ್ಯಕ್ಷರಾಗಿರುವಂತಹ ಗಂಗೂಲಿ ಮತ್ತು ಸೆಕ್ರೆಟರಿ ಆದಂತಹ ಜೈ ಶಾ ಅವರು ಈಗ ಸೆಪ್ಟೆಂಬರ್ನಲ್ಲಿ ನಡೆಯುತ್ತಿರುವಂತಹ ವಾರ್ಷಿಕ ಮಹಾಸಭೆಯ ನಂತರ ತಮ್ಮ ಪದತ್ಯಾಗವನ್ನ ಮಾಡಬೇಕಾಗುತ್ತೆ. ಸೊ ಅಧಿಕಾರಾವಧಿಯನ್ನ ವಿಸ್ತರಣೆ ಮಾಡುವಂತೆ, ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ಮಾಡುವಂತೆ ಈ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಅಂತ ನ್ಯೂಸ್ನಲ್ಲಿದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಆದಂತಹ ವಿಷಯ ಏನು ಅಂತಂದ್ರೆ ಲೋಧಾ ಸಮಿತಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಕೆಟ್ಗೆ, BCCIಗೆ ಸಂಬಂಧಿಸಿದಂತಹ ನ್ಯಾಯಮೂರ್ತಿ ಲೋಧಾ ಸಮಿತಿಯನ್ನ ನೇಮಿಸಲಾಗಿತ್ತು. ಇದರ ಶಿಫಾರಸಿನ ಪ್ರಕಾರ ಸಾಕಷ್ಟು ಶಿಫಾರಸುಗಳನ್ನ ಇದು ಮಾಡಿತ್ತು. ಅದರಲ್ಲಿ ಈ ಕೂಲಿಂಗ್ ಆಫ್ ಪೀರಿಯಡ್ ಕೂಡ ಒಂದಾಗಿತ್ತು. ಸೊ ಸದ್ಯಕ್ಕೆ ಕೂಲಿಂಗ್ ಆಫ್ ಪೀರಿಯಡ್ ನ್ಯೂಸ್ನಲ್ಲಿದೆ, ಹೀಗಾಗಿ ವಿ ರಿವೈಸ್ಡ್ ಅಬೌಟ್ ಲೋಧಾ ಕಮಿಟಿ. ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ನಾವೀನ್ಯತೆ ಸೂಚ್ಯಂಕ ಇನ್ನೋವೇಟಿವ್ ಇಂಡೆಕ್ಸ್ ಆಫ್ ಇಂಡಿಯಾ ಅನ್ನ ರೀಸೆಂಟ್ ಆಗಿ ರಿಲೀಸ್ ಮಾಡಲಾಗಿದೆ. ಇದನ್ನ ರಿಲೀಸ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಇನ್ನೋವೇಷನ್ ಇಂಡೆಕ್ಸ್ ಆಫ್ ಇಂಡಿಯಾ ಇಸ್ ರಿಲೀಸ್ಡ್ ಬೈ ವಿಚ್ ಆಫ್ ದ ಬಿಲೋ ಇನ್ಸ್ಟಿಟ್ಯೂಷನ್ ಅಂತ. ಆಪ್ಷನ್ ಎ ಯೋಜನಾ ಆಯೋಗ, ಆಪ್ಷನ್ ಬಿ ಹಣಕಾಸು ಆಯೋಗ, ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಡಿ ನೀತಿ ಆಯೋಗ. ಸರಿಯಾದ ಉತ್ತರವನ್ನ ಈ ಆರ್ಟಿಕಲ್ ಡಿಸ್ಕಸ್ ಆದಮೇಲೆ ತಿಳ್ಕೋಣ. ನಾವೀನ್ಯತೆ ಸೂಚ್ಯಂಕದಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ ದೊರಕಿದೆ ಅಂತ ನ್ಯೂಸ್ ಇದೆ. 2022ರ ಈ ಒಂದು ನೀತಿ ಆಯೋಗದಿಂದ ಬಿಡುಗಡೆಯಾಗುವಂತಹ
ಇನ್ನೋವೇಟಿವ್ ಇಂಡೆಕ್ಸ್ನಲ್ಲಿ, ಭಾರತದ ಇನ್ನೋವೇಟಿವ್ ಇಂಡೆಕ್ಸ್ನಲ್ಲಿ ರಾಜ್ಯಗಳ ಒಂದು ನಾವೀನ್ಯತೆಯ ಒಂದು ರೇಟಿಂಗ್ಸನ್ನು ನೀಡಲಾಗುತ್ತೆ, ರ್ಯಾಂಕಿಂಗನ್ನು ನೀಡಲಾಗುತ್ತೆ. ಸೊ ಇದರಲ್ಲಿ ಕರ್ನಾಟಕಕ್ಕೆ ಸತತ 3ನೇ ಬಾರಿಗೆ ಈ ಒಂದು ಅಗ್ರಸ್ಥಾನವನ್ನು ನೀಡಲಾಗಿದೆ ಅಂತ ನ್ಯೂಸ್ ಇದೆ. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸಾಕಷ್ಟು ವಿಧವಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿರುವುದರಿಂದ ಮತ್ತು ಈ ರೀತಿಯಾದಂತಹ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಒತ್ತನ್ನು ನೀಡುವ ಒಂದು ಉದ್ದೇಶದಿಂದ ಸಾಕಷ್ಟು ರಿಫಾರ್ಮ್ಸ್ಗಳನ್ನು ಕರ್ನಾಟಕದಲ್ಲಿ ತರಲಾಗಿದೆ. ಸೊ ಇದರ ರಿಸಲ್ಟಂಟ್ ಆಗಿ ಕರ್ನಾಟಕಕ್ಕೆ ಸತತ 3ನೇ ಬಾರಿಗೆ ಈ ಒಂದು ನಾವೀನ್ಯತೆ ಸೂಚ್ಯಂಕದಲ್ಲಿ ನೀತಿ ಆಯೋಗದಿಂದ ಬಿಡುಗಡೆ ಮಾಡುವಂತಹ ನಾವೀನ್ಯತೆ ಸೂಚ್ಯಂಕ ಅಥವಾ ಇನ್ನೋವೇಟಿವ್ ಇಂಡೆಕ್ಸ್ನಲ್ಲಿ ಮೂರನೇ ಬಾರಿಗೆ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ ದೊರಕಿದೆ. ಇನ್ನು 2022ರ ಈ ವರದಿಯಲ್ಲಿ 2ನೇ ಸ್ಥಾನದಲ್ಲಿ ತೆಲಂಗಾಣ ಇದ್ದು ಕೊನೆಯ ಸ್ಥಾನದಲ್ಲಿ ಛತ್ತೀಸ್ಗಢ ಇದೆ. ಕರ್ನಾಟಕಕ್ಕೆ 18.01 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನದಲ್ಲಿದ್ದರೆ 10.97 ಅಂಕಗಳೊಂದಿಗೆ ಛತ್ತೀಸ್ಗಢ ಕೊನೆಯ ಸ್ಥಾನದಲ್ಲಿದೆ. ನೀತಿ ಆಯೋಗದ ಉಪಾಧ್ಯಕ್ಷರಾದಂತಹ ಸುಮನ್ ಬೇರಿ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಪರಮೇಶ್ವರನ್ ಅಯ್ಯರ್ ಇವರ ಸಮ್ಮುಖದಲ್ಲಿ 3ನೇ ಒಂದು ನಾವೀನ್ಯತೆ ಸೂಚ್ಯಂಕವನ್ನು ರಿಲೀಸ್ ಮಾಡಲಾಯಿತು. ದ ಹಿಂದೂದಲ್ಲೂ ಕೂಡ ಸೇಮ್ ನ್ಯೂಸ್ ಇದ್ದು ಕರ್ನಾಟಕ ಟಾಪ್ಸ್ ನೀತಿ ಆಯೋಗ್ ಇನ್ನೋವೇಟಿವ್ ಇಂಡೆಕ್ಸ್ ಅಂತ ನ್ಯೂಸ್ನಲ್ಲಿದೆ. ಸೊ ಇದರ ಪ್ರಕಾರ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಛತ್ತೀಸ್ಗಢ ಕೊನೆಯ ಸ್ಥಾನದಲ್ಲಿದ್ದು ಭಾರತದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದೊಂದಿಗೆ 2ನೇ ಸ್ಥಾನದಲ್ಲಿ ತೆಲಂಗಾಣ, 3ನೇ ಸ್ಥಾನದಲ್ಲಿ ಹರಿಯಾಣ ರಾಜ್ಯಗಳು ಇವೆ. ಇನ್ನು ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಒಂದು ವಿಷಯಕ್ಕೆ ಬಂದಾಗ ಚಂಡೀಗಢ ವಾಸ್ ದ ಟಾಪ್ ಪರ್ಫಾರ್ಮರ್ ಇನ್ ದ ಯೂನಿಯನ್ ಟೆರಿಟರೀಸ್ ಆ್ಯಂಡ್ ಸಿಟಿ ಸ್ಟೇಟ್ಸ್ ಕ್ಯಾಟಗರಿ. ಈ ಒಂದು ಕ್ಯಾಟಗರಿಯಲ್ಲಿ ಚಂಡೀಗಢ ಪ್ರಥಮ ಸ್ಥಾನವನ್ನು ಪಡೆದಿದೆ. ಈ ಒಂದು ಇನ್ನೋವೇಷನ್ ಇಂಡೆಕ್ಸನ್ನು ಯಾವ ಆಧಾರದ ಮೇಲೆ ನೀಡಲಾಗುತ್ತೆ ಅಂತಂದರೆ ಆಯಾ ರಾಜ್ಯಗಳು ಇನ್ಕ್ರೀಸಿಂಗ್ ಗ್ರಾಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಆನ್ R&D, ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಆಯಾ ರಾಜ್ಯಗಳು ಮಾಡುವಂತಹ ಒಂದು ವೆಚ್ಚದ ಅನುಗುಣವಾಗಿ ಈ ರ್ಯಾಂಕಿಂಗನ್ನು ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಇಂಡಸ್ಟ್ರಿ ಡಿಮಾಂಡ್ ಅಂದರೆ ಈ ಕೈಗಾರಿಕೆಗಳಿಂದ ಇರುವಂತಹ ಬೇಡಿಕೆಗಳ ಮತ್ತು ಈ ಶಿಕ್ಷಣ ವ್ಯವಸ್ಥೆಯಿಂದ ನೀಡಲಾಗುವಂತಹ ಪೂರೈಕೆ, ಈ ಎರಡರ ನಡುವಿನ ಗ್ಯಾಪನ್ನು ಕ್ಲೋಸ್ ಮಾಡಲು ಯಾವ ರಾಜ್ಯಗಳು ಹೆಚ್ಚಾಗಿ ಕೆಲಸವನ್ನು ಮಾಡಿರುತ್ತೆ ಆ ರಾಜ್ಯಗಳಿಗೆ ರ್ಯಾಂಕಿಂಗ್ನಲ್ಲಿ ಹೆಚ್ಚಿನ ಸ್ಥಾನವನ್ನು ನೀಡಲಾಗುತ್ತೆ. ಸೊ ಆ ಒಂದು ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡು ಈ ಸ್ಕೋರ್ಗಳನ್ನು ನೀಡಲಾಗುತ್ತೆ. ಹೆಚ್ಚಿನ ಸ್ಕೋರನ್ನು ಪಡೆದಂತಹ ರಾಜ್ಯಗಳಿಗೆ ರ್ಯಾಂಕಿಂಗ್ ಲಭಿಸುತ್ತದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಭಾರತದ ನಾವೀನ್ಯತೆ ಸೂಚ್ಯಂಕವನ್ನು ಇನ್ನೋವೇಷನ್ ಇಂಡೆಕ್ಸ್ ಆಫ್ ಇಂಡಿಯಾ ಇದನ್ನು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ನೀತಿ ಆಯೋಗದಿಂದ ಪ್ರತಿ ವರ್ಷ ಪಬ್ಲಿಷ್ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಂತಾನೋತ್ಪತ್ತಿ ಆಯ್ಕೆಯ ಮಹಿಳೆಯರ ಹಕ್ಕು ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಪರಿಚ್ಛೇದದಲ್ಲಿ ಸೂಚ್ಯವಾಗಿ ಇಂಪ್ಲಿಸಿಟ್ಲಿ ಮೆನ್ಷನ್ ಆಗಿದೆ ಅಂತ ಪ್ರಶ್ನೆ ಇದೆ. ವುಮನ್ಸ್ ರೈಟ್ ಟು ಪ್ರೊಡ್ಯೂಸ್ ಆರ್ ರೀಪ್ರೊಡಕ್ಟಿವ್ ಚಾಯ್ಸ್ ಈಸ್ ಇಂಪ್ಲಿಸಿಟ್ಲಿ ಎಕ್ಸಿಸ್ಟ್ ಇನ್ ವಿಚ್ ಆಫ್ ದ ಬಿಲೋ ಆರ್ಟಿಕಲ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಆಪ್ಷನ್ಗಳಲ್ಲಿ ಆರ್ಟಿಕಲ್ 19, ಆರ್ಟಿಕಲ್ 20, ಆರ್ಟಿಕಲ್ 21, ಆರ್ಟಿಕಲ್ 23 ಅಂತ ಇದೆ. ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡಲು ಈ ಆರ್ಟಿಕಲ್ ಅನ್ನು ನೋಡೋಣ. ವುಮನ್ ಹ್ಯಾವ್ ದ ರೈಟ್ ಟು ಸೇಫ್ ಅಬಾರ್ಷನ್ ಅಂತ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟನ್ನು ಡೈರೆಕ್ಷನನ್ನು ನೀಡಿದೆ. ರೀಸೆಂಟಾಗಿ ಒಂದು ಅಪೀಲ್ನ ಪ್ರಕಾರ ಜಸ್ಟಿಸ್ DY ಚಂದ್ರಚೂಡ್ ಇವರು ಈ ಮಹಿಳೆಯರು ತಮ್ಮ 24ನೇ ವಾರದ ಪ್ರೆಗ್ನೆನ್ಸಿಯಲ್ಲೂ ಕೂಡ ಅಬಾರ್ಷನನ್ನು ಮಾಡಿಸಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಪ್ರಕಾರ ಅ ವುಮನ್ಸ್ ರೈಟ್ ಟು ರೀಪ್ರೊಡಕ್ಟಿವ್ ಚಾಯ್ಸ್ ಈಸ್ ಆನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ಹರ್ ಪರ್ಸನಲ್ ಲಿಬರ್ಟಿ ಅಂಡರ್ ಆರ್ಟಿಕಲ್ 21. ಆರ್ಟಿಕಲ್ 21ರ ಪ್ರಕಾರ ಮಹಿಳೆಯರಿಗೆ ತಮ್ಮ ರೀಪ್ರೊಡಕ್ಟಿವ್ ಚಾಯ್ಸನ್ನು ಮಾಡಲು ಸಂಪೂರ್ಣವಾದಂಥ ಹಕ್ಕು ಇದೆ ಅಂತ ಭಾರತದ ಸಂವಿಧಾನದ 21ನೇ ಆರ್ಟಿಕಲ್ನಲ್ಲಿ ನೀಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ ಆದಂತಹ DY ಚಂದ್ರಚೂಡ್ ಅವರು ಹೇಳಿದ್ದು ನ್ಯೂಸ್ನಲ್ಲಿತ್ತು. ಸೊ ಇದಕ್ಕೆ ರಿಲೇಟ್ ಆದಂತಹ ಪ್ರಶ್ನೆಯನ್ನು ಫಾರ್ಮ್ ಮಾಡಿದ್ದೆ. ವುಮನ್ಸ್ ರೈಟ್ ಟು ರೀಪ್ರೊಡಕ್ಟಿವ್ ಚಾಯ್ಸ್ ಈಸ್ ಇಂಪ್ಲಿಸಿಟ್ಲಿ ಮೆನ್ಷನ್ಡ್ ಇನ್ ವಿಚ್ ಆಫ್ ದ ಬಿಲೋ ಆರ್ಟಿಕಲ್ ಅಂತ. ಸೊ ಆಪ್ಷನ್ ಸಿ ಆರ್ಟಿಕಲ್ 21. ಸೊ ಈ ಒಂದು ಆರ್ಟಿಕಲ್ಗಳ ಡಿಸ್ಕಷನ್ ಯಾವ ರೀತಿ ಆಗ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್